ಅಕ್ಕ ನಿನ್ನ ಕೂದಲು ನೋಡಿ ಸೆಳಪಿದ್ದಂಗೆ ಇದ್ದಾವೆ. ಕೋಳಿ ಜುಟ್ಟು ನಮ್ಮ ಅಕ್ಕ ನಾವು ಕೋಳಿ ಜುಟ್ಟು ಉಂಡ ಒದ್ದಿಸ್ಕೊಂತೀಯ ನೋಡು. ನಾನು ಹುಳ್ಳಿ ಕಾಳು ಆಯ್ತಾ ಇದ್ದೀನಿ ಪಾಪ ಸುಮ್ಕಿರ. ನಾನು ಹುಳ್ಳಿ ಕಾಳು ಆಯ್ತಾ ಇದ್ದೀನಿ. ನನ್ನ ಕೂದಲು ನಿಗ್ರು ಬೇಡ ನೋಡು, ಉರಿತಾವೆ. ಹೊಡೆದ್ಬಿಡ್ತೀನಿ ಗುಂಡ. ನೀನು ಬರೀ ತಮಾಷೆ ಮಾಡೋದು ಬರೀ ಇಂಥವೇ ಕಾಣೋ ನಿಂದು. ಸರಿಯಾಗಿ ಬಿಟ್ಬಿಡ್ತೀನಿ ಗುಂಡ ನನ್ನ ಮಗನೇ ಒಂದ. ಅಕ್ಕ ಯಾಕೆ ಹುಳ್ಳಿಕಾಳು ಆಯ್ತಾ ಇದೆಯಾ? ಅವನ್ನ ಎಲ್ಲ ಮಿಕ್ಸಿಗೆ ಹಾಕೊಂಡು ಕುಡಿತೀಯೇನೆ ಅಕ್ಕ? ನೀ ಕುಡಿಸ್ತೀನಿ ಎಲ್ಲ ಮಿಕ್ಸಿಗೆ ಹಾಕಿ. ಬರೀ ಇಂಥ ಮಾತಾಡೋದೆ ಕಣೋ ನೀನು. ಬರೀ ತಮಾಷೆ ಮಾಡೋದೆ. ಹುಳ್ಳಿಕಾಳು ಯಾಕೆ ಇದು ನೆನಾಕ್ತಾರೆ ಹೇಳು? ಸಾರ್ಗ ಪಾರ್ಗ ಯಾಕನ ಹಾಕ್ತವೆ ಅಂತ ನೆನಕದು. ಮಳ್ಕೆ ಹುಳ್ಳಿಕಾಳು ಹುಳಿ ಯಾಕನ ಮಾಡಕ್ಕಂತ ನೆನಕದು. ಏನಮ್ಮ ಗಗನಮ್ಮನವ್ರು ಏನೋ ಮಾಡ್ತಾ ಇದ್ದೀರಾ? ಏನಿಲ್ಲ, ಹುಳ್ಳಿಕಾಳ ಅದು ನೆನಾಗ್ತಿದ್ದೆ ಕಣ್ಣಾಗತ್ತೆ. ಸಾರಿಗೆ ಹುಳ್ಳಿಕಾಳಿದ್ರೆ ಏನಾನ ಒಂದು ಮಾಡಿಕ್ಕೆ ಹೋಗ್ಬೋದು. ನಾನು ಎದ್ದತ್ನಾಗನೆ ಸಾರು ಮಾಡ್ತೀನಲ್ಲ, ಅದಕ್ಕೇನೆ ಹುಳ್ಳಿಕಾಳಿದ್ರೆ ಮಲ್ಕೆ ಹುಳ್ಳಿಕಾಳು ಹುಳಿ ಬಸ್ಸಾರು ಯಾಕನ ಮಾಡೋಣ ಅಂತ. ನಮ್ಮ ಅಪ್ಪಗೆ ಹುಳ್ಳಿಕಾಳು ಸಾರು ಅಂದರೆ ಇಷ್ಟ. ಬೆಳಕಾಳು ಸಾರು ನಮ್ಮ ಅಪ್ಪ ಉಂಬೋದೇ ಇಲ್ಲ. ಅದಕ್ಕೇನೆ ಹುಳ್ಳಿಕಾಳು ನೆನಾಗ್ತಿದ್ದೆ. ನೋಡಮ್ಮ, ಈ ವಯಸ್ಸಿಗೆ ಯೋಟ್ ಬುದ್ಧಿ. ಹುಳ್ಳಿಕಾಳು ಅದು ನೆನಕೋದು, ಮಲ್ಕೆ ಕಟ್ಟಿ ಸಾರು ಮಾಡೋದು. ಬಿಡು. ನೀನು ಯಾರು ದೊಡ್ಡರೂ ಮಾಡಲ್ಲ ಬಿಡು. ಹಂಗೆ ಮಾಡ್ಕೆ ಮನೆಗಳದ ಬೋತ್ಕ. ನೀನು ಒಳ್ಳೆ ಹಾಳಾಗಕ್ಕೆ ಪರವಾಗಿಲ್ಲ ಕಣಮ್. ನಿಮ್ಗೆ ಕಂಬಿಟ್ಟು ಹೋಗಿರೋದ್ಕೂ ನಿಮ್ಮ ಮನೆಯಾಗ ಹೆಂಗೆ ಮಾಡ್ಕೊಂಡು ಬುದ್ಧಿವಂತಿಕೆಯಿಂದ ಮಾಡ್ಕೊಂಡು ಹೋಗ್ತೀಯ. ನೋಡು ಹೆಂಗನ ಅದಕ್ಕೆ ಮತ್ತೆ ಹೆಣ್ಣು ಹುಡುಗರು ಆಗಕ್ಕೆ ಮಾಡ್ತಾರೆ. ಗುಂಡ ನನಗೆ ನೀನು ಗಂಡು ಹುಡುಗನೇ ಆಗಿದ್ರೆ ಏನು ಮಾಡೋಕೆ ಆಗ್ತಿರ್ಲಿಲ್ಲ. ಅವಳನ್ನೇ ಮಸ್ಕೊಂಡಿರ್ಬೇಕಾಗಿತ್ತು. ಇವಾಗ ನೋಡು, ನೀನು ಹೆಣ್ಣು ಹುಡುಗಿ ಆಗಕ್ಕೆ ಎಂಥ ಸೆನಕ್ಕೆಲ್ಲ ನಿನ್ನ ತಮ್ಮನ ನೋಡ್ಕೊಂತೀಯ, ನಿಮ್ಮ ಅಪ್ಪನ ನೋಡ್ಕೊಂತೀಯ. ಎಂಥ ಸೆನಕ್ಕೆ ನೋಡ್ಕೊಂತೀಯ ಇವತ್ತು ನಿಮ್ಮ ಅಪ್ಪನೂ ನಿನ್ನ ತಮ್ಮನ್ನು ಎಲ್ಲಾರನ್ನೂ. ಬಾಸಣ ಬಂತೇನು? ಹುಳ್ಳಿಕಾಳು ಅದು ನೆನಕನ ಅಂತ ಹುಳ್ಳಿಕಾಳು ಆಯ್ತಿದ್ಲು. ಅದಕ್ಕೆ ನಾನು ನೋಡಮ್ಮ ಇವತ್ತು ಬುದ್ಧಿ ಅಂತ ನಾನು ನಮ್ಮ ಅಮ್ಮಣ್ಣ ಇರೋದ್ರಾಗೆ ಅನುಸರಿಸ್ಕೊಂಡು ಆತನಾಗಲಿ ಇಲ್ಲದ್ದು ಇಲ್ಲದ್ದು ಎಲ್ಲ ಅನುಸರಿಸ್ಕೊಂಡು ಮಾಡೋದು ಕಣ್ಣಾಗಮ್ಮ. ನಮ್ಮ ಅಮ್ಮಣ್ಣೇನು ಅವಳೇನು ಒಂದು ಬೆಳ್ಳುಳ್ಳಿ ಇಲ್ಲ ಅಂದ್ರೆ ಸಾರು ಮಾಡ್ತಿರ್ಲಿಲ್ಲ. ನಮ್ಮ ಅಮ್ಮಣ್ಣೇನಿಲ್ಲ. ಇಲ್ಲ ಅಂದರೆ ಅವತ್ತು ಯಪ್ಪ ಇಲ್ಲ ಅಂದರೆ ಹಾಕೈದ್ನಿ ಅಂತ ಅನ್ಕೊಂಡು ಮಾಡ್ತೀನಿ ಕಣಪ್ಪ. ನಾನು ಬೆಳ್ಳುಳ್ಳಿ ಹಾಕೈದ್ನಿ ಅನ್ಕೊಂತೀನಿ. ಅನ್ಕೊಂಡು ಮಾಡ್ತೀನಿ ಎಂಬುದ್ದಿ. ಒಬ್ರು ಮನೆಗೆ ಹೋಗಲ್ಲ ಏನಿಲ್ಲ. ಹೆಂಗೆ ಬುದ್ಧಿವಂತಿಕೆಯಿಂದ ಹೆಂಗೆ ಮಾಡುತ್ತನಾಗಮ್ಮ. ಅವಳು ಮನೆ ನಾನು ತರಕಾರಿ ತಮಗೆ ದುಡ್ಡು ಕೊಟ್ಟರೆ ಹೆಂಗೆ ಮಾಡೋಳು? ಇಕ್ಕೆ ಮಾಡು. 50 ರೂಪಾಯಿ ಕೊಟ್ಟರೆ ನೀರುಳ್ಳಿ ಬೆಳ್ಳುಳ್ಳಿ ಆತನ ತಾಳಮ್ಮ ಅಂತೇಳಿ ಅದಕ್ಕನ ಕೊಟ್ಟರೆ ತರಕಾರಿ ಆತನ ತಕಂತ 150 ಹಿಂಗೆ ಕೊಡ್ತಿದ್ದೆ ನಾನು. ಕೊಟ್ರಿ ಇಕ್ಕೆ ಸುಮ್ಮನಾಗಿ ಅವ್ರ ಮನೆಗೆ 2 ಬದ್ನೆಕಾಯಿ ಕೊಡ್ರಿ, ಅಲ್ಲಿ ಟಮಟೆ ಹಣ್ಣು ಕೊಡ್ರಿ. ಯಾರು ಕೊಡ್ತಾರೆ ಹೇಳಮ್ಮ? ಯಾರು ದಪ್ಪನ ತಂದಿಕ್ತಾರೆ? ಮೊದ್ಲಂತೂ ಬೆಳೆಯೋರು 2 ಕೊಡೋರು, ಹೊಲ್ದಾಗ ಬಿಡಿಸ್ಕೊಂಬರೋರು, ಕೂಲಿ ಹೋಗಿ ತರೋರು. ಈಗ ಯಾಕ್ತಿಲ್ಲ ಎಲ್ಲ ಕೊಂಡ್ಕೊಂಬದೇಯ. ಅವು ನೋಡಿರಿ ಐ ರೇಟ್ ಇವಾಗ ಎಲ್ಲ 1/4 kg 30 50 ಅಂತಾರೆ. ಎಲ್ಲ ಬೋಲ್ ರೇಟ್ ಇವಾಗ ತರಕಾರಿ ಅಂತದ್ರಾಗೆ ಮನ್ಮನಿ ತಿರಿ ಹೇಳು. ನಮ್ಮ ಅಮ್ಮಣ್ಣಿ ಹಿಂಗಳಮ್ಮ ಏನಿರುತ್ತ ನಮ್ಮ ಮನೆಯಾಗ ಗುರು ಕೊಟ್ಟಿದ್ದು ಅದನ್ನು ಮಾಡುತ್ತೆ. ನಾನು ಅದಕ್ಕೆ ಹೇಳಿದ್ನಿ ಹುಳ್ಳಿಕಾಳು ನಮ್ಮ ಮನೆಯಾಗ ಒಂದು 20 ಸೇರು ಹುಳ್ಳಿಕಾಳು ಇದ್ದೇವೆ. ಅದಕ್ಕೇನೆ ಅದನ್ನ ನೆನಕಮ್ಮ ದಿನ ಮಲ್ಕೆ ಹುಳ್ಳಿಕಾಳು ಹುಳಿ ಬೊಸ್ಸಾರು ಅಂಥದ್ದು ಇಂಥದ್ದು ಮಾಡುವಂತಿ ಅಂತ. ಒಂದೊಂದಿನ ಚಿತ್ರಾನ್ನ ಗೊಜ್ಜು ಅದು ಮಾಡುತ್ತೆ. ಅದೇ ಮಂತಾಗಿದ್ದ ಭಾನುವಾರ ಚಾಪಾತಿ ಅಂತ ಉಜ್ಜುತ್ತೆ. ಎದ್ದತ್ನಾಗ ಆಗಲ್ವಲ್ಲ ಚಾಪಾತಿ ಪಾಪತಿ ಎಲ್ಲ ಮಾಡೋಕ್ಕೆ. ಅದಕ್ಕೇನೆ ಎದ್ದತ್ನಾಗ ಉಜ್ಜುತ್ತೆ. ದಿನ ಮುದ್ದೆ ಮಾಡಿಕ್ಕೆ ಹೋಗುತ್ತೆ. ಅನ್ನ ಸಾರು ಉಂಡು ಹೋಗ್ತಾರೆ ಇವರು. ನನಗೊಂದು ಮುದ್ದೆ ಮಾಡಿಕ್ಕೆ ಹೋಗುತ್ತೆ. ನಮ್ಮ ಅಮ್ಮಣ್ಣಿರಕ್ಕೆ ಇವತ್ತು ನೆಮ್ಮದಿಯಾಗ ಇದ್ದೀನಿ ಕಣ್ಣಾಗಮ್ಮ. ನಗಮ್ಮ ಏಯ್ ಬರ್ತಾಯಿ ಬಾ. ಏನಂಗೇನಿ ಈಗಳಮ್ಮ ಮಾತಾಡ್ಸಲ್ಲಮ್ಮಂಗಿರ್ತಿ ಘನವಾಗಿರ್ತಿಯಲ್ಲೇ ತಾಯಿ. ಬಾರಿ ನಗಮ್ಮ. ಹಂಗೇನಿಲ್ಲ, ಮಾತಾಡಿಸ್ತೀನಿ. ಅವರು ಮಾತಾಡಿಸ್ತಾರೆ, ನಾನು ಮಾತಾಡಿಸ್ತೀನಿ. ಯಾಕೆ ಯಾಕೆ ಹಿಂಗೆ ಕುಟುಂಬ ಯಾಕೆ ಇವಾಗ ತಂದೇನು? ಒಂದು ಹೊಲ್ದ ತಂದಿದ್ದೀನಿ ನೋಡು ಒಂದು ಹೊಲ್ದವಿವು. ನೋಡು 70-80 ದುಡ್ಡಾತು. ಒಂದು ಹೊಲ್ದಾವ ತಗೊಂಬಂದೆ. ಒಂದು ಹೊಲ ಸೀಟೆ ಇದ್ದಾವೆ. ನಾನು ಬಂದೋಬಸ್ತಾಗಿರಲಿ ನಮ್ಮ ಹುಡುಗಿಗೆ ಮದುವೆ ಆದ್ರೂ ದೊಡ್ಡಾಳಾದ್ರೂ ಮದುವೆ ಆಗೋದ್ರೂ ಇಕ್ಕಬೇಕು ಅಂತ ಬಂದೋಬಸ್ತಾಗಿರೋ ತಂದಿದ್ದೀನಿ. ಇವೆಲ್ಲ 7-8 ಗ್ರಾಮ್ ನಾವೆಲ್ಲ ಸಣ್ಣವಾಗ್ತವೆ. ಅದಕ್ಕೆ ನಾನು ಬಂದೋಬಸ್ತಾಗಿರಲಿ ಅಂತ ಹೇಳಿ ಒಂದು ಹೊಲ್ದಾವ್ ತಂದಿದ್ದೀನಿ ನಮ್ಮ ಹುಡುಗಿಗೆ. ನೋಡಂಗೆ ಹೆಂಗೆ ಇದ್ದಾವೆ ಹಂಗೇನೆ ಬಟ್ಟ ನೋಡಲ್ಲ ಹಂಗೇನೆ ಹೆಂಗೆ ಇದ್ದಾವೆ. ಬಿಡು, ನಾನು ಹೊಸ ಡಿಸೈನೇ ತಂದಿರೋದು. ಹೊಸ ಡಿಸೈನ್. ಸೆನಕೈದವು ಕಣೆ, ಎಂತ ಸೆನಕೈದಾವೆ ಹಂಗೇನು. ಗಗನ ನಾವು ಇಂಥವೇನೆ ಒಂದು ಈ ಡಿಸೈನು ಚೆನ್ನಾಗಿದ್ದಾವೆ. ಇಂಥವೇ ಸೇಮ್ ಒಂದು ಈಟು ಹಿಂಗೆ ಬರ್ತೈತೆ. ನಮ್ಮ ಡಿಸೈನ್ ಚೆನ್ನಾಗಿದ್ದಾವೆ, ಭಾಳ ಚೆನ್ನಾಗಿದ್ದಾವೆ. ಅಯ್ಯೋ ಅಲ್ಲಿರೋರಂತೂ ಅಯ್ಯೋ ನಮಗೆ ಭಾಳ ಇಷ್ಟ ಆದವು. ಇನ್ನೊಬ್ರು ಯಾರೋ ನಮ್ಮ ಮಗಳಿಗೆ ಅವ್ರು ನೋಡಕ್ಕೆ ಬಂದಿರೋ ಅಕ್ಕ ಇವು ನಮಗೆ ಕೊಡ್ರಿ, ಭಾಳ ಚೆನ್ನಾಗಿರೋ ಡಿಸೈನ್ ಒಪ್ಪಿದ್ದೀರಾ ನೀವು, ಎಷ್ಟು ಚೆನ್ನಾಗಿದ್ದಾವೆ ಅಂಬರೇ. ನಾನು ಇಲ್ಲ ನಮ್ಮ ಹುಡುಗಿಗೆ ಬೇಕು ಅಂತೇಳಿ ನಾನು ಅದಕ್ಕೆ ಇವನ್ನೇ ಒಪ್ಪಿ ತಗೊಂಬಂದೆ. ನೋಡಂಗೆ ಎಷ್ಟು ಚೆನ್ನಾಗಿತ್ತು ಮಾಡ್ಕೊಂಡು ನೋಡಲ್ಲಿ. ನಾನು ತಂದಿರೋ ಭಾಳ ಚೆನ್ನಾಗಿದ್ದಾವೆ. ಹಾಗಪ್ಪ ಒಂದೀಟು ಅನ್ನವನ್ನು ಮೊಸರೈತೆ ಹೋಗು ಹಂಗೆ ಇಕ್ಕೆ ಕಣಪ್ಪ. ನೀವು ನುಂಬೋದೇ ಇಲ್ಲ ಗುಂಡ ಇವ ಮೊಸರಾಗಿ ಸೊಳಿ ಆಗುತ್ತೆ ಅಂತೇಳಿ. ಮೊಸರು ಅನ್ನ ಉಣ್ಣೋಗಪ್ಪ. ಒಂದೀಟು ಹೋಗು ಮೊಸರು ಅನ್ನ ಉಣ್ಣೋಗು. ನೀನು ತಿರುಗಿ ಗ್ಯಾಸ್ಟಿಕ್ ಆತು ಅಂತೆ ಹೋಗಪ್ಪ.
ತಿನ್ಬಿಡ ಮತ್ತೆ ಇನ್ನೊಂದು ಸೆಣ ಬಿಟ್ಟು ಯಾಕೆ ಹೊಟ್ಟೆ ಹಸ್ತಿಲ್ ಮುದ್ದೆ ಉಂಡಿದ್ನಲ್ಲ ಯಾಕೆ ಹೊಟ್ಟೆ ಹಸ್ತಿಲ್ ಇನ್ನೊಂದು ಸೆಣ ಬಿಟ್ಟು ಉಣ್ತೀನಿ ಹೇಳ್ಬಿಡು ಮುದ್ದೆ ಉಂಡ್ರೆ ಹೊಟ್ಟೆ ಶೀಲ್ ಕಣಮ್ಮ ಹೊಟ್ಟೆ ಶೀಲ ಹೊಟ್ಟೆ ನನ್ನ ಒಗ್ಗಕ್ಕಿಲ್ಲ ನಮ್ಮ ನಾಳಿಕೆ ಬಿಡಪ್ಪ ಭಾನುವಾರ ಅಗ್ದಾಕ್ತೀನಿ ನಾನೆಲ್ಲ ಓಸುನು ಭಾನುವಾರ ದಿನ ಒಗಿತೀನಿ ನನ್ನ ಜೊತೆ ಇದಾವಲ್ಲ ಅವನಿಕ್ಕ ಒಯ್ಕೆ ನೀರ ಒಯ್ಕೆ ಮಂಗಿದ್ರೆ ನಾನು ಭಾನುವಾರ ದಿನ ಅಗ್ದಾಕ್ತೀನಿ ಯೂನಿಫಾರ್ಮಿನೇ ನಮ್ಮ ಒಗ್ದಾಕೊಂಡಿದ್ದೀನಿ ನನ್ನ ಗುಣ್ಣವು ಏನು ಯೂನಿಫಾರ್ಮೇನಿಲ್ಲ ಬಟ್ಟೆ ಇರವ ನಾನು ಭಾನುವಾರ ದಿನ ಒಗಿತೀನಿ ಬಿಡು ಭಾನುವಾರ ದಿನ ಎದ್ದೇಸ್ಕೆಲೇನೆ ಎದ್ದು ಒಗ್ದಾಕಿ ಆಮೇಲೆ ಚಪಾತಿ ಚಟ್ನಿ ಮಾಡ್ತೀನಿ ಸರಿ ಅಮ್ಮ ಆತು ಯಾವಾಗನ ಮಾಡ್ತೀನಿ ನೀನು ಬದುಕ ನೀನು ಯಾವಾಗನ ಮಾಡ್ತಿ ನಾನೇ ಒಂದಿಟ್ಟು ಸೊಪ್ಪಿ ಪುಡಿ ತಂದು ಒಗ್ದಾಕ್ಯಮ್ಮನ ಹೊಲ್ದಾಗ ತಗೊಂಡೋಗಿ ನೀರು ಬತ್ತಾವೆ ಅನ್ಕಂಡು ಬುಣಂಗಾರು ಒಗ್ದಾಕ್ಯ ಇವತ್ತು ಬಿಡಪ್ಪ ನಾನೆಲ್ಲ ಭಾನುವಾರ ಆಗಿತ್ತು ನೀನು ಅಕ್ಕ ಬೇಡ ಸರಿ ಅಮ್ಮ ಆತು ಹೆಂಗ ನೀನು ಬದುಕು ನೀನು ಯಾವಾಗನ ಮಾಡ್ತಿ ಏನು ನೀನೇನೇನು ಹೇಳಿಸ್ಕೊಂಬಲ್ಲ ಹಂಗೆ ಮಾಡ್ತೀಯ ಇಂಥ ಬದುಕೆ ಏನು ನಿನಗೇನೇನು ತಡ ಹಿಡಿಯಲ್ಲ ಯಾವಾಗಾದ್ರೂ ಮಾಡ್ತಿರ್ತೀಯ ಮಾಡಿ ಚೆನ್ನಾಗಿದಾವಲ್ವಿನಿ ಬಿಡಿ ಎಲ್ಲರೂ ಹಂಗೆ ಅಂದ್ರೆ ಭಾಳ ಚೆನ್ನಾಗಿದಾವೆ ಅಂದ್ರು ಚೆನ್ನಾಗಿದಾವೆ ಹಳೆ ರೊಕ್ಕ ಬಂದವಳೆ ಯಾಕನ ನಮ್ಮ ಅಂತಕ್ಕೆ ಹೋಗ್ತೀನಿ ಬಾರ್ನಾಗ ಮಲ್ಗೆ ಬರ್ತೀನಿ ನಡಿ ಬರ್ತೀನಿ ನಮ್ಮ ಕಿವಕಿಕ್ಕೆ ಮತ್ತೊಂದವಳೆ ನೀವು ಮಪ್ಪಯ್ಯ ತಂದಿದ್ದಕ್ಕೆ ಅಲ್ಲಿ ಅವಳು ತಂದವಳು ಅಲ್ಲ ಇವ್ರು ಯಾತಕ್ಕೆ ತಂದ್ರು ಅಂಬೋದೊಂದು ಜಿಟ್ಟು ಅರ್ಥ ಮಾಡ್ಕೊಂಬಲ್ಲ ಹೇಳು ದುಡ್ಡು ಎಲ್ಲಿ ಕೇಳಿದ್ಲಮ್ಮ ಯೋಟ ದುಡ್ಡು ಬಿಡಾತೆ ತರ್ಲೇಳು ಕೂಲಿ ಮಾಡಿತ್ತಲ್ಲ ಏನೊಂದು ದುಡ್ಡು ಇಕ್ಕೊಂಡಿತ್ತೇನ ತಂದೈತಿ ಬಿಡು ದುಡ್ಡು ಇದ್ರೆ ಇರಲ್ಲ ಖರ್ಚಾಗುತ್ತೆ ಬಿಡು ತರ್ಲೇಳು ಅಂದರೆ ನಾವು ನಮ್ಗೆ ಅವಶ್ಯಕತೆ ಇರೋದು ಮಾಡ್ಕೋಬೇಕು ನಮಗೆ ಬೇಕಾದ್ರೆ ಮಾತ್ರ ಮಾಡ್ಕೋಬೇಕಣತ್ತೆ ಏನೋ ಒಬ್ರು ಮೆಚ್ಚೋಕ್ಕೋಸ್ಕರ ಒಬ್ರಿಗೆ ತೋರ್ಸೋಕ್ಕೋಸ್ಕರ ಮಾಡ್ಕೋಬಾರ್ದು ಏನೇ ಆಗಲಿ ಯಾವುದೇ ಆಗಲಿ ಸುಮ್ಮನೆ ಜನಗಳು ಮೆಚ್ಚಿದ್ರೆ ಏನು ಬರಲ್ಲ ನಾವು ಹಾಳಾದರೆ ನಾವೇ ಹಾಳಾಗೋದು ಏನು ಜನಗಳು ಮೆಚ್ಚಿಸ್ತಾರಲ್ಲ ಏನು ಯಾವತ್ತೇನು ಬರಲ್ಲ ಯಾವುದಕ್ಕೂ ಬರಲ್ಲ ಯಾರೇನು ಸುಮ್ಮನೆ ಜನಗಳು ಮೆಚ್ಚಕ್ಕೆ ಹೋಗಬಾರ್ದು ಏನೋ ನಮ್ಮ ಚಿಕ್ಕಮ್ಮನಿಗೆ ಒಂಥರ ನಾವು ತಂದಿರೋದಕ್ಕೆ ಏನೋ ಒಂದು ದೊಡ್ಡದು ಮತ್ತೆ ನೀವು ತಂದಿರೋದಕ್ಕೆ ಇಲ್ಲಿ ತೋರಿಸ್ಕೊಂಡು ಬಿಲ್ಡಪ್ ಕೊಡಕ್ಕೆ ಬಂದವಳೆ ನೀವು ತಂದಿರೋದಕ್ಕೆ ಅವಳು ಹಿಂಗೆ ಇದು ಮಾಡ್ತಾ ಇರೋದು ತಡಿ ಹೋಗ್ತೀನಿ ಇನ್ನು ರುಕ್ಕಂಬೇರೆ ಬಂದವಳೆ ಏನೋ ಕೂಲಿ ದುಡ್ಡು ಕೊಟ್ಟಿಲ್ಲ ಅಂತ ಮಾತಾಡ್ತಿದ್ರಲ್ಲ ಹೆಂಗಸ್ರಲ್ಲ ಏನೋ ನಾ ದುಡ್ಡು ಏನೋ ಹೋಗಿ ತಗೊಂಡು ಹೋದ್ಲೋ ಏನೋ ತಡಿಕೆ ಒಳ ಏನಂತ ಆ ಥರ ರುಕ್ಕಮ್ಮಿ ಹೇಳಕ್ಕೆ ಬಂದವಳೆ ಏನೇನಪ್ಪ ಗೊತ್ತಿಲ್ಲ ನಾವು ಚಿಕ್ಕಮ್ಮ ಸವಾಸಕ್ಕೆ ಹೋಗಲ್ಲ ಸೌಡಮ್ಗೆ ಎಲ್ಲಿತ್ತು ಇಟ್ಟೊಂದು ದುಡ್ಡು ಏನು ನಿನ್ಗಿನ ಸಣ್ಣ ಕಣಮ್ಮ ಗಜಾನ ತೊಲ್ದಾವು ಅಂತ ಸುಮ್ಮನೆ ಡೋಪ್ ಹೇಳ್ತಾಳೆ ಅವೆಲ್ಲ ನಮ್ಮ 3 ಗ್ರಾಮ್ 4 ಗ್ರಾಮ್ ಇದ್ದಂಗೆ ಇದ್ದಾವೆ ಅಂತ ಅಲ್ದಾವು ಅಂತ ಹೇಳ್ತಾಳೆ ಏನು ಸುಳ್ಳು ಹೇಳ್ತಾಳೆ ಸೌಡಮ್ಮ ನಮ್ಮ ಚಿಕ್ಕಮ್ಮ ತಗೊಂಡು ಇಲ್ಲಿ ಬಿಲ್ಡಪ್ ಕೊಡಕ್ಕೆ ಬಂದೈತಲ್ಲ ಯಾಕ ನೀನು ಹತ್ಲ ನೋಡಲೇ ಇಲ್ಲ ಬೇಡ ಕಣತ್ಲ ನೋಡಿ ಏನಾಗಂಗೈತೆ ನಮ್ಗೆ ಏನಾಗಂಗೈತೆ ಹೇಳು ನೋಡಿ ಅವ್ರು ನೋಡಲಿ ಅಂತಲೇ ತಮ್ಮದವ್ರು ಅದಕ್ಕೆ ನಾವು ನೋಡಿದ್ರು ನೋಡ್ದಂಗೆ ಇರಬೇಕು ಅಂಥವ್ರಿಗೆ ಅಯ್ಯೋ ಇವ್ರೇನು ತಲೆ ಕೆಡಿಸ್ಕೊಂಬಲ್ಲಪ್ಪ ನೋಡಪ್ಪ ಹೆಂಗಿದ್ದಾರೆ ನಾವೇನು ಹೇಳಿದ್ರು ತಲೆ ಕೆಡಿಸ್ಕೊಂಬಲ್ಲ ಅಮ್ಮಂಗೆ ಅವ್ರಿಗೆ ತಲೆ ಕುಳೆ ಬಿಡ್ಕೋಬೇಕು ಹಂಗಿರ್ಬೇಕು ಕಣ ನೋಡೋಕ್ಕೆ ಹೋಗ್ಬಾರ್ದಂಥವ್ರನ್ನ ಅಷ್ಟೇನು ಬಾ ಉಳಿಕೊಳ್ಳೋದು ನಾನು ಏನು ಹಾಕ್ಬೇಕು ನೀರು ಒಯ್ಬೇಕು ನೆಂಟ್ಕೊಂತಾಳೆ ಬೈಗಿಂದಕ್ಕೆ ಬಸಿ ಹಾಕೋಕ್ಕಾಗುತ್ತೆ ದೇವಿ ಕೂಲಿ ದುಡ್ಡು ಕೊಡೋಕ್ಕಿಲ್ವೇ ಕೊಡ್ಲಿಲ್ವ ಅವ್ರಿಗೆ ನಾನು ಎಲ್ಲರೂ 6 7 ಹಾಳಾಗಿದ್ವು 500 ರೂಪಾಯಿ ಅಂತೆ ಅಂದರೂ ಕೂಲಿ ಒಟ್ಟೊಂದು ದುಡ್ಡು ಆಗುತ್ತೆ ನೀನು ನನ್ನವೇನ 7 ಹಾಳಾಗಿದ್ವಮ್ಮ ಇವಳ ಮಾರಮ್ಮನವೇನ 6 ಅಂತಿದ್ಲು ಎಲ್ಲರವು ಎಷ್ಟೊಂದಾಗ್ಯವೆಲ್ಲ ನಮ್ಮವು ಎಷ್ಟೊತ್ತು ಕೊಡಬೇಕು ಅಂತ ಹೇಳಿ ಮಾತಾಡ್ತಿದ್ರಮ್ಮ ಇಸ್ಕಮ್ಮಕ್ಕಿಲ್ವಿ ನಾನು ಫೋನ್ ಮಾಡಿದ್ದೆ ಕಣ್ರಕ್ಕಮ್ಮ ಅವ್ರೇನಂದ್ರು ಇಂದನ ನಮಗೆ ಯಾವ ಬಿಲ್ ಆಗಬೇಕು ಆಗವ ಇದ್ದಾವೆ ಯಾವ ಡೇಟ್ಗೆ ಕೊಡ್ತೀನಿ ಅಂತ ಅವಣ್ಣ ಹೇಳೈತಿ ಅವ್ರೇನು ನಿಮ್ಮ ದುಡ್ಡು ತಿಂಬಲ್ಲ ಕೊಡ್ತಾರೆ 2 ದಿನ ಸುಧಾರಿಸ್ರಿ ಸರಿನಾ ಅವ್ರ ಪಾಪ ಹೊಲ್ದಾರು ರೈತರದ್ದು ಎಷ್ಟು ಕಷ್ಟ ಇರುತ್ತೆ ಅರ್ಥ ಮಾಡ್ಕೇಳ್ರಿ ಸಂಗೈತೆ ಅದಕ್ಕೆ ಇವತ್ತು ಕೊಡ್ತೀನಿ ಅಂತ ಹೇಳಿ ಹೇಳಿದ್ದಲ್ಲ ನೀನು ಅದಕ್ಕೆ ಬಂದೆ ಸಂಗೈತೆ ನಮ್ದು ಒತ್ಕಾಗಿನ ಯಾವಕ್ಕೆ ಕೆಮ್ಮ ತಂದಿದೀಯ ನಮ್ಮ ಅಮ್ಮನಿಗೆ ತಾಂಬಂದಿದ್ದೀನಿ ನಾನು ನಮ್ಮ ದೀಪಿಗೆ ನನ್ನ ತಗಿಂಗೆ ಕೊಯ್ಯೋಗಿರೋ ದುಡ್ಡು ಯಾವ್ದಾದ ಇತ್ತು ಅದಕ್ಕೆ ತಾಂಬಂದು ನಾನು ಯಾವುದೋ ಒಂದಿಟ್ಟು ಇತ್ತು ಹಂಗೆ ನಂದು ಯಾವ್ದು ಅಕೌಂಟ್ನಾಗ ಬೇರೆ ಯಾತೈತ ಬಂದಿತ್ತು ಹೇಳು ಅದಕ್ಕೇನೆ ನಾನು ಹೆಂಗ ತಾಂಬಂದಿದ್ರು ಬಿದ್ದಿರ್ತಾವ ನಮ್ಮ ಅಮ್ಮನಿಗೆ ಅಂತ ಏನಕ್ಕಾಯ್ದವಲ್ಲೇ ಇದಕ್ಕಿನ್ನ ಬಂದೋಬಸ್ತಾಗಿರೋ ಕಣೆ ಗಗನ ನಾವು ಇಲ್ಲ ಇದಕ್ಕಿನ್ನ ಬಂದೋಬಸ್ತಾಗಿಲ್ಲ ಬಿಡು ಸಣ್ಣವು ನಾವು ತಂದ್ರೆ ಒಂದು ತೊಲ್ದವು ಅವರವೆಲ್ಲ ಒಂದು 3-4 ಗ್ರಾಮ್ ಇದ್ದಾವೆ ಅಷ್ಟೇ ನಮ್ಮ ಒಂದು ತೊಲ್ದವು ಒಂದು ತೊಲ್ದವು ನನ್ನ ತಮ್ಮಂದಿರೋದು ಹೆಂಗೆ ಇದೆ ನೋಡಿ ಹಂಗೇನೆ ಹಿಂಗೆ ಬಂದೋಬಸ್ತಾಗಿದೆ ಮಾಟ್ಕ ನೋಡಿ ಹೆಂಗೈತೆ ಹಂಗೇನೆ ಮಾಡಿರೋ ಡಿಸೈನ್ ನೋಡು ಏನಕ್ಕೈದ ಹೆಂಗೆ ಬಿದ್ದಿರ್ತೇವೆ ಹೇಳ್ಬಿಡು ದುಡ್ಡಿದ್ರೆ ಇರಲ್ಲ ಸೋಡಮ್ಮ ರಾಪ್ನ ಒಂದಿಟ್ಟು ಕೊಡಿಸ್ತಾಯಿ ಅವ್ರ ತಗೈ ಎಷ್ಟೊಂದು ಹಾಳಾಗೈತೆ ಈಗ ನೀನು ಕೊಡಿಸ್ದಲ್ಲ ಯಾರು ಬರಲ್ಲ ಇನ್ನು ಕೋಲ್ಯಾರು ಇನ್ನು ಕೊಡಿಸು ಅದನ್ನು ಕೊಡ್ಸಿರೇನೆ ನಾವು ಇನ್ನು ಇನ್ನೊಂದು ತಕ್ಕ ಅರ್ಧಿ ತಕ್ಕ ಬರೋದು ಫಸ್ಟು ಕೊಡ್ಸೋದು ಕಲಿ ಫಸ್ಟ್ ಆ ಕೂಲಿ ದುಡ್ಡು ಇಸ್ಕ ಅವ್ರೇನು ಅಂತಾರಲ್ಲ 2 ದಿನ ಸುಧಾರಿಸು ಕೊಡ್ತಾರೆ ಅವರು ಯಾಕಂದರೆ ಹತ್ತಿ ಇವಾಗ ಇನ್ನೇನು ಹೊಡಿತೈತೆ ಹತ್ತಿ ಬಿಡಿದು ಇವಾಗ ಕೂಲಿಯರು ಬರಲ್ಲ ಅಂತ ಹೇಳಿ ಅವ್ರು ಏನು ಹೇಳವ್ರೆ ಏನು ಪ್ಲಾನ್ ಮಾಡ್ಯವ್ರೆ ಇನ್ನೇನು ಹತ್ತಿ ಹೊಡಿತೈತೆ ಹಾಲೇನಿ ಅದಕ್ಕೆ ಹತ್ತಿ ಬಿಡಿಸ್ಬೇಕು ಹತ್ತಿ ಬಿಡಿಸೋದು ಇನ್ನು ಐತಿ ಅದಕ್ಕೇನೆ ಹತ್ತಿ ಬಿಡ್ಸಕ್ಕೆ ಬಂದರೆ ಅದು ಕೂಲಿ ಟನ್ ಆಗಲಿ ಹತ್ತಿ ಮಾರ್ತಿದಂಗೆ ಕೊಡ್ತೀವಿ ಅಂತ ಹೇಳವ್ರಿ ಕೊಡ್ತಾ ಕಂಡ್ರು ಕಮ್ಮ ರೂಪಾಯಿ ತಿಂಬಲ್ಲ ಯಾರ್ದೇನವರು ಕೊಡ್ತಾರೆ ನಮ್ಗೊಂದು ದಿನ ಒಂದು 20-30 ಜನ ಕೂಲಿಯರ್ ಬೇಕು ಅಂತ ಹೇಳವ್ರಿ
ತಿಂಗಳು ತಕ ಆಗುತ್ತೆ. 10 ಎಕರೆ ಪ್ಲಾಟಾಗೆ ಹತ್ತಿ ಬೆಳೆದವ್ರಿ. ಎಷ್ಟು ಹತ್ತಿ ಹೇಳು? ನೀನೇ ನೋಡಿದ್ಯಲ್ಲ, ಅವ್ರ ಜಮೀನು ಏಟೈತೆ, ಒಂದು 20 ಎಕರೆ 30 ಎಕರೆ ಹೊಲ ಐತಿ. ಅವ್ರಿಗೆ ನೀನು ಕೂಲಿ ಕೊಡೋದೇನು ದೊಡ್ಡದಲ್ಲ. ಕೊಡ್ತಾರೆ, 2 ದಿನ ಸುಧಾರಿಸ್ಬೇಕು ಅಷ್ಟೇ. ಕೊಟ್ರೇನು ಸೊಡಮ್ಮ ದುಡ್ಡ? ಅನ್ನೇ ಮಾತಾಡ್ತಿದ್ದಿ ಬಾ. ಕಿವಿ ಕಿಕ್ಕಮ್ಮ ನೋಡು, ಹೊಸ ತಂದಿದ್ದೀವಿ, ಅದ್ರ ಸುದ್ದಿಯೇನು? ಕಿವಿ ಕಿಕ್ಕಮ್ಮ ತಂದಿದ್ದಿ ಬಾ ನೋಡು. ಹೊಸ ನಮ್ಮ ಅಮ್ಮನಿಗೆ ತಗೊಂಬಂದೇನು? ಬಿಡಮ್ಮ, ನನ್ನ ಕೊಯ್ ಮರಿರೋ ದುಡ್ಡನಾಗ ಹುಡುಗಿ ಕಿವಿ ಕಿಕ್ಕಮ್ಮ ತಂದತ್. ಈಗ ಚೆನ್ನಾಗಿದ್ದಾವೆ ಹೇಳು, ಚೆನ್ನಾಗಿದೆ. ನಾನು ತಂದುಬಿಟ್ಟೆ, ನಾನೇನೇನು ಅವ್ರಿಗಿನ್ನೇನು ಕಮ್ಮಿ ಅಲ್ಲ. ಅವ್ರ ಅಪ್ಪ ತಾಮನ್ ಕೊಟ್ಟ ಅಂತ ಅವಳಿಗಂತೂ ಏನು ಖುಷಿ. ಅಯ್ಯೋ 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 ಅಯ್ಯೋ, ನಮ್ಮ ಅಪ್ಪ ಕಿವಿ ಕಿಕ್ಕೆ ಮತ್ತ ಅಮ್ಮನ ಕೊಟ್ಟ, ಕಿವಿ ಕಿಕ್ಕೆ ಮತ್ತ ಕಮ್ಮನ್ ಕೊಟ್ಟ ಅಂತೇಳಿ ಬೋಲಿದಕ್ಕೆ ಮಾಡ. ಇವಾಗ ನಾನು ತಗೊಂಬಂದಿದ್ದೀನಿ. ಇವಾಗ ನೋಡಿ, ನಮ್ಮ ಚಿಕ್ಕಮ್ಮನ ತಂದುಬಿಟ್ಲು ಅಂತ ಮಕ್ಕಳ್ದಂಗೆ ಅವ್ರಿಗೆ ಎದ್ದು ಅವ್ರಿಗೆ ಇದಾಗಂಗೆ ತಂದು ಬಂದ್ಬಿಟ್ಟೆ. ನಾನು ತಂದುಬಿಟ್ಟೆ, ನಾನು ಬಿಡಲಿಲ್ಲ. ನೋಡ್ತಾ ಇರಿ, ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.